Hi students, welcome to online video class of business law. ನಮಸ್ಕಾರ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ವಾಣಿಜ್ಯ ಕಾನೂನು ಆನ್ಲೈನ್ ತರಗತಿಗೆ ಸ್ವಾಗತ. In yesterday's class we discussed about the legal rules of offer. ನಾವು ನಿನ್ನೆ ತರಗತಿಯಲ್ಲಿ ಪ್ರಸ್ತಾಪಕ್ಕೆ ಸಂಬಂಧಿಸಿದಂತ ಕಾನೂನು ರೀತಿಯ ಷರತ್ತುಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. In order to be a valid offer or legal offer, it must and should be satisfy certain legal rules which are described under the Indian Contract Act. ಒಂದು ಪ್ರಸ್ತಾಪವು ಕಾನೂನು ರೀತಿಯ ಒತ್ತಾಯಿಸಲ್ಪಡಬೇಕಾದ್ರೆ ಅಥವಾ ಕಾನೂನಿನ ಮಹತ್ವವನ್ನು ಹೊಂದಬೇಕಾದ್ರೆ ಭಾರತೀಯ ಒಪ್ಪಂದ ಕಾಯ್ದೆಯ ಅಡಿಯಲ್ಲಿ ಸೂಚಿಸಲಾಗಿರುವಂತಹ ಕೆಲವೊಂದು ಕಾನೂನಿನ ರೀತಿಯ ಷರತ್ತುಗಳನ್ನು ಅದು ಪೂರ್ತಿಗೊಳಿಸಬೇಕಾಗುತ್ತೆ. ಆವಾಗ ಮಾತ್ರ ಅದು ಒಂದು ನ್ಯಾಯಯುತ ಅಥವಾ ಕಾನೂನುಬದ್ಧ ಪ್ರಸ್ತಾಪ ಆಗುತ್ತೆ ಅನ್ನೋದನ್ನು ನಾವು ನಿನ್ನೆ ತರಗತಿಯಲ್ಲಿ ತಿಳ್ಕೊಂಡ್ವಿ. And in today's class we will discuss about the revocation of offer. ನಾವು ಇವತ್ತಿನ ತರಗತಿಯಲ್ಲಿ ಪ್ರಸ್ತಾಪವನ್ನು ಹಿಂತೆಗೆದುಕೊಳ್ಳುವಿಕೆ ಎನ್ನುವ ವಿಷಯದ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಯಾವ ಯಾವ ವಿಧಾನಗಳಲ್ಲಿ ಯಾವ ಸಂದರ್ಭಗಳಲ್ಲಿ ಪ್ರಸ್ತಾಪಗಳನ್ನು ಹಿಂತೆಗೆದುಕೊಳ್ಳಬಹುದು ಎನ್ನುವುದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. So according to the section 6 of the act deals with the various ways of revocation of offer. ಭಾರತೀಯ ಒಪ್ಪಂದ ಕಾಯ್ದೆಯಲ್ಲಿ ಪರಿಚ್ಛೇದ 6ರಲ್ಲಿ ಅಥವಾ ಪರಿಚ್ಛೇದ 6 ಯಾವ ವಿಷಯದ ಬಗ್ಗೆ ತಿಳಿಸಿಕೊಡುತ್ತಪ್ಪ ಅಂತಂದರೆ ಪ್ರಸ್ತಾಪವನ್ನು ಹಿಂತೆಗೆದುಕೊಳ್ಳುವಿಕೆಗೆ ಸಂಬಂಧಿಸಿದಂತೆ ಯಾವ ಕಾರಣಗಳಿಂದ ಪ್ರಸ್ತಾಪವನ್ನು ಹಿಂತೆಗೆದುಕೊಳ್ಳಬಹುದು ಎನ್ನುವುದರ ಬಗ್ಗೆ ಮಾಹಿತಿಯನ್ನು ವಿವರಿಸಲಾಗಿದೆ. Section 6 of the Contract Act deals with the various ways of revocation of offer. So, some of the reasons why an offer can be revoked. ಯಾವ ಕಾರಣಗಳಿಂದ ಪ್ರಸ್ತಾಪವನ್ನು ಹಿಂತೆಗೆದುಕೊಳ್ಳಬಹುದು ಎನ್ನುವುದರ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. So, totally there are 6 ways are there in order to revoke or revocation of offer. ಒಟ್ಟಾರೆಯಾಗಿ ಪ್ರಸ್ತಾಪವನ್ನು 6 ಕಾರಣಗಳಿಂದ ಅಥವಾ 6 ವಿಧಾನಗಳಲ್ಲಿ ಹಿಂತೆಗೆದುಕೊಳ್ಳಬಹುದು. That is, the first one is by communication of notice of revocation. ಪ್ರಸ್ತಾಪವನ್ನು ಹಿಂತೆಗೆದುಕೊಳ್ಳುವ ಸೂಚನೆಯನ್ನು ಅಥವಾ ಮಾಹಿತಿಯನ್ನು ತಿಳಿಸುವುದರ ಮೂಲಕ. And the second one is by lapse of reasonable time. ಮುಕ್ತ ಸಮಯದ ಮಿತಿ ಮೀರಿರುವುದರಿಂದ. And the third one is by non-fulfillment of conditions attached to acceptance. ಸಮ್ಮತಿಗೆ ಸೂಚಿಸಿದ ಷರತ್ತುಗಳನ್ನು ಪೂರ್ತಿಗೊಳಿಸಲಾಗದ ಸಂದರ್ಭದಲ್ಲಿ ಪ್ರಸ್ತಾಪವನ್ನು ತೆಗೆದುಕೊಳ್ಳಬಹುದು. And the next is by subsequent illegality or destruction of subject matter. ಪ್ರಸ್ತಾಪದ ನಂತರ ವಿಷಯ ವಸ್ತುವಿನ ನಾಶದಿಂದ ಅಥವಾ ಅಕ್ರಮದಿಂದ ಕೂಡ ನಾವು ಪ್ರಸ್ತಾಪವನ್ನು ರದ್ದುಗೊಳಿಸಬಹುದು. ಬೈ ರಿಜೆಕ್ಷನ್ ತಿರಸ್ಕರಿಸುವುದರಿಂದ. ಅಂಡ್ ದ ಲಾಸ್ಟ್ ಒನ್ ಈಸ್ ಬೈ ನಾಟ್ ಬೀಯಿಂಗ್ ಅಕ್ಸೆಪ್ಟೆಡ್ ಇನ್ ದ ಮೋಡ್ ಪ್ರಿಸ್ಕ್ರೈಬ್ಡ್ ಆರ್ ಇಫ್ ನೋ ಮೋಡ್ ಈಸ್ ಪ್ರಿಸ್ಕ್ರೈಬ್ಡ್. ಪ್ರಸ್ತಾಪದಲ್ಲಿ ಸೂಚಿಸಿದ ಪ್ರಕಾರ ಅಥವಾ ಒಂದು ವೇಳೆ ಪ್ರಸ್ತಾಪದಲ್ಲಿ ಸೂಚಿಸದೇ ಇರುವಂತಹ ಸಂದರ್ಭದಲ್ಲಿ ವ್ಯವಹಾರದ ರೂಢಿಯ ಪ್ರಕಾರ ವಿಧಾನವನ್ನು ಅನುಸರಿಸದೇ ಇರುವಂತಹ ಸಂದರ್ಭದಲ್ಲಿ ಪ್ರಸ್ತಾಪವನ್ನು ಹಿಂತೆಗೆದುಕೊಳ್ಳಬಹುದು. ಈ 6 ವಿಧಗಳಲ್ಲಿ ಪ್ರಸ್ತಾಪವನ್ನು ನಾವು ಹಿಂತೆಗೆದುಕೊಳ್ಳಬಹುದು. Let me discuss each one in detail. That is, the first one is by communication of notice of revocation. ಪ್ರಸ್ತಾಪವನ್ನು ಹಿಂತೆಗೆದುಕೊಳ್ಳುವ ಸೂಚನೆ ತಿಳಿಸುವುದರ ಮೂಲಕ. It means offerer to the promisee or by communicating or communication of notice of revocation by offerer to the promiser or promisee before the acceptance is completed as against offerer. ಅಂದರೆ ಪ್ರಸ್ತಾಪಕನ ಬದಿಯಿಂದ ಅಂದರೆ ಪ್ರಸ್ತಾಪವನ್ನು ಮಾಡ್ತಕ್ಕಂತಹ ವ್ಯಕ್ತಿಯನ್ನು ನಾವು ಪ್ರಸ್ತಾಪಕ ಅಂತ ಕರಿತೀವಿ. ಆ ಪ್ರಸ್ತಾಪಕನ ಬದಿಯಿಂದ ಪ್ರಸ್ತಾಪಿತನು ಸಮ್ಮತಿಯನ್ನು ಪೂರ್ತಿಗೊಳಿಸುವುದಕ್ಕಿಂತ
ಮುಂಚೆ ಪ್ರಸ್ತಾಪವನ್ನು ಮಾಡುವಂತಹ ವ್ಯಕ್ತಿ ಪ್ರಸ್ತಾಪಕ, ಪ್ರಸ್ತಾಪವನ್ನು ಸಮ್ಮತಿಸುವಂತಹ ವ್ಯಕ್ತಿ ಪ್ರಸ್ತಾಪಿತ ಆಗ್ತಾನೆ. ಇಲ್ಲಿ ಪ್ರಸ್ತಾಪಿತನು ತನ್ನ ಸಮ್ಮತಿಯನ್ನು ಸೂಚಿಸುವುದಕ್ಕಿಂತ ಮುಂಚೆ ಪ್ರಸ್ತಾಪಕನು ಆ ಪ್ರಸ್ತಾಪವನ್ನು ಹಿಂತೆಗೆದುಕೊಳ್ಳುವುದರ ಬಗ್ಗೆ ಮಾಹಿತಿಯನ್ನು ತಿಳಿಸುವಂಥದ್ದು ಆಗಿರುವುದು. ಸೊ ಪ್ರಸ್ತಾಪಿತನು ಪ್ರಸ್ತಾವನೆಯನ್ನು ಸಮ್ಮತಿಗೊಳಿಸುವುದಕ್ಕಿಂತ ಮುಂಚೆ ಪ್ರಸ್ತಾಪಕರು ತನ್ನ ಪ್ರಸ್ತಾಪವನ್ನು ಹಿಂತೆಗೆದುಕೊಂಡಿರುವುದರ ಬಗ್ಗೆ ಮಾಹಿತಿಯನ್ನು ನೀಡುವುದರ ಮೂಲಕ ಪ್ರಸ್ತಾಪವನ್ನು ಹಿಂತೆಗೆದುಕೊಳ್ಳಬಹುದು. ಇಟ್ ಮೀನ್ಸ್ ಬೈ ಕಮ್ಯುನಿಕೇಶನ್ ಆಫ್ ನೋಟಿಸ್ ಆಫ್ ರಿವೋಕೇಶನ್ ಬೈ ಆಫರರ್ ಟು ದ ಪ್ರಾಮಿಸಿ ಬಿಫೋರ್ the acceptance is completed as against offerer. It means an offerer should communicate the revocation of offer before a final decision or final acceptance is taken by promisee. ಪ್ರಸ್ತಾಪಿತನು ಸಮ್ಮತಿಯನ್ನು ಸೂಚಿಸುವುದಕ್ಕಿಂತ ಮುಂಚೆ ಪ್ರಸ್ತಾಪಕನು ತನ್ನ ಪ್ರಸ್ತಾವನೆಯನ್ನು ಹಿಂತೆಗೆದುಕೊಂಡಿರುವುದರ ಬಗ್ಗೆ ಮಾಹಿತಿಯನ್ನು ನೀಡುವುದರ ಮೂಲಕ ಪ್ರಸ್ತಾವನೆಯನ್ನು ಹಿಂತೆಗೆದುಕೊಳ್ಳಬಹುದು. ದಿಸ್ ಇಸ್ ದ ಫಸ್ಟ್ ವೇ. ನೆಕ್ಸ್ಟ್ ಒನ್ ಈಸ್ ಬೈ ಲ್ಯಾಪ್ಸ್ ಆಫ್ ರೀಸನೇಬಲ್ ಟೈಮ್ ಆರ್ ಸ್ಟಿಪ್ಯುಲೇಟೆಡ್ ಟೈಮ್. ಸಮಯ ನಿಗದಿಗೊಳಿಸಿದಾಗ ಅಥವಾ ಯುಕ್ತ ಸಮಯದ ಅವಧಿ ಮುಗಿದ ನಂತರ. It means an offer lapses if acceptance is not communicated within the time prescribed in the offer. ಪ್ರಸ್ತಾವನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ನಿಗದಿಪಡಿಸಿರುವ ಸಮಯದ ಒಳಗಾಗಿ ಪ್ರಸ್ತಾಪಿತನು ಸಮ್ಮತಿಯನ್ನು ಸೂಚಿಸದೇ ಇರುವಂತಹ ಸಂದರ್ಭದಲ್ಲಿ ಕೂಡ ನಾವು ಪ್ರಸ್ತಾವನೆಯನ್ನು ಹಿಂತೆಗೆದುಕೊಳ್ಳಬಹುದು. ಅಂದರೆ ಪ್ರಸ್ತಾಪವನ್ನು ಮಾಡುವಂತಹ ಪ್ರಸ್ತಾವನೆಯಲ್ಲಿ ನಿಗದಿತ ಸಮಯವನ್ನು ಅಥವಾ ನಿಶ್ಚಿತ ಸಮಯವನ್ನು ನಿಗದಿಪಡಿಸುತ್ತಾನೆ. ಇಷ್ಟೇ ಅವಧಿಯಲ್ಲಿ ಸಮ್ಮತಿಯನ್ನು ಸೂಚಿಸಬೇಕು ಎನ್ನುವಂತಹ ನಿಬಂಧನೆಯನ್ನು ಹಾಕುತ್ತಾನೆ. ಆ ನಿಗದಿತ ಅವಧಿಯ ಒಳಗೆ ಪ್ರಸ್ತಾಪಿತನು ತನ್ನ ಸಮ್ಮತಿಯನ್ನು ಸೂಚಿಸದೇ ಇರುವಂತಹ ಸಂದರ್ಭದಲ್ಲಿ ಪ್ರಸ್ತಾಪಕನು ಪ್ರಸ್ತಾವನೆಯನ್ನು ಹಿಂತೆಗೆದುಕೊಳ್ಳಬಹುದು. It means an offer lapses if acceptance is not communicated to the offerer within the time prescribed in the offer. ಪ್ರಸ್ತಾವನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ನಿಗದಿಪಡಿಸಿದ ಸಮಯದ ಒಳಗಾಗಿ ಪ್ರಸ್ತಾಪಿತನು ತನ್ನ ಸಮ್ಮತಿಯನ್ನು ಸೂಚಿಸದೇ ಇರುವ ಸಂದರ್ಭದಲ್ಲಿ ಪ್ರಸ್ತಾವನೆಯನ್ನು ಹಿಂತೆಗೆದುಕೊಳ್ಳಬಹುದು. This is the second way. Next, third one is by non-fulfillment of condition attached to acceptance. ಅಂದರೆ ಸಮ್ಮತಿಗೆ ಸೂಚಿಸಿದ ಷರತ್ತುಗಳನ್ನು ಪೂರ್ತಿಗೊಳಿಸಲಾರದ್ದಕ್ಕೆ ಅಥವಾ ಅವುಗಳನ್ನು ಪೂರ್ತಿಯಾಗಿ ಸ್ಯಾಟಿಸ್ಫೈ ಅಥವಾ ಪೂರ್ಣಗೊಳಿಸದೇ ಇರುವಂತಹ ಸಂದರ್ಭದಲ್ಲಿ ಕೂಡ ಪ್ರಸ್ತಾವನೆಯನ್ನು ತೆಗೆದುಕೊಳ್ಳಬಹುದು. ಯಾವ ರೀತಿಯಾಗಿ ಅಂತಂದರೆ ಆ್ಯಂಡ್ ರಿಲೇಟಿಂಗ್ ಟು ದಿಸ್ the description is under the section 6 subsection 3 of Indian Contract Act. ಈ ವಿಧಾನಕ್ಕೆ ಸಂಬಂಧಿಸಿದಂತೆ ಅಥವಾ ಪ್ರಸ್ತಾವನೆಯನ್ನು ಹಿಂತೆಗೆದುಕೊಳ್ಳುವ ಈ ಮೂರನೇ ವಿಧಾನಕ್ಕೆ ಸಂಬಂಧಿಸಿದಂತೆ ಭಾರತೀಯ ಒಪ್ಪಂದ ಕಾಯ್ದೆಯ ಪರಿಚ್ಛೇದ 6 ಉಪಪರಿಚ್ಛೇದ 3ರಲ್ಲಿ ತಿಳಿಸಲಾಗಿದೆ. ಯಾವ ರೀತಿಯಾಗಿ ಅಂತಂದರೆ an offer stands revoked if the offeree fails to fulfill a condition precedent to acceptance. ಅಂದರೆ ಪರಿಚ್ಛೇದ 6 ಮತ್ತು ಉಪಪರಿಚ್ಛೇದ 3ರಲ್ಲಿ ಏನು ಹೇಳುತ್ತದೆ ಅಂತಂದರೆ ಪ್ರಸ್ತಾವಕ್ಕೆ ಲಗತ್ತಿಸಿದ ಷರತ್ತುಗಳನ್ನು ಪ್ರಸ್ತಾಪಿತನು ಒಪ್ಪದೇ ಇರುವಂತಹ ಸಂದರ್ಭದಲ್ಲಿ ಅಥವಾ ಆ ನಿಬಂಧನೆಗಳನ್ನು ಒಪ್ಪಿಕೊಳ್ಳದೇ ಇರುವಂತಹ ಸಂದರ್ಭದಲ್ಲಿ ಕೂಡ ಪ್ರಸ್ತಾಪವನ್ನು ಹಿಂತೆಗೆದುಕೊಳ್ಳಬಹುದು ಅಥವಾ ಪ್ರಸ್ತಾಪವನ್ನು ರದ್ದು ಮಾಡಬಹುದು. ಇಟ್ ಮೀನ್ಸ್ ಇಫ್ ಎನಿ ಕಂಡೀಷನ್ಸ್ ವಿಚ್ ಆರ್ ಪ್ರಿಸ್ಕ್ರೈಬ್ಡ್ ಆರ್ ಅಟ್ಯಾಚ್ಡ್ ಟು ದ ಆಫರ್ ಬೈ ಆನ್ ಆಫರರ್, if it is not accepted by a promisee or offeree means then an
ಒಂದು ವೇಳೆ ಪ್ರಸ್ತಾಪಕನು ತನ್ನ ಪ್ರಸ್ತಾವದ ಜೊತೆಗೆ ಲಗತ್ತಿಸಿರುವಂತಹ ಕೆಲವೊಂದು ಷರತ್ತು ಅಥವಾ ನಿಬಂಧನೆಗಳನ್ನು ಪ್ರಸ್ತಾಪಿತನು ಒಪ್ಪದೇ ಇರುವಂತಹ ಸಂದರ್ಭದಲ್ಲಿ ಅಥವಾ ಅವುಗಳಿಗೆ ಸಮ್ಮತಿಯನ್ನು ಸೂಚಿಸದೇ ಇರುವಂತಹ ಸಂದರ್ಭದಲ್ಲಿ ಕೂಡ ಈ ಪ್ರಸ್ತಾವನೆಯು ರದ್ದಾಗುತ್ತದೆ. There will not be a offer if an offeree is not accepting the conditions which are attached to the offer which is made by an offerer. ಪ್ರಸ್ತಾಪಕನಿಂದ ಪ್ರಸ್ತಾವನೆಯ ಜೊತೆಗೆ ಲಗತ್ತಿಸಿರುವಂತಹ ಷರತ್ತುಗಳನ್ನು ಪ್ರಸ್ತಾಪಿತನು ಒಪ್ಪಿಕೊಳ್ಳದೇ ಇರುವಂತಹ ಸಂದರ್ಭದಲ್ಲಿ ಕೂಡ ಪ್ರಸ್ತಾವನೆಯನ್ನು ನಾವು ರದ್ದುಗೊಳಿಸಬಹುದು. This is also one of the mode of revocation of offer. Next one is by subsequent illegality or destruction of subject matter. ಪ್ರಸ್ತಾವದ ನಂತರ ವಿಷಯ ವಸ್ತುವಿನ ನಾಶದಿಂದ ಅಥವಾ ಅಕ್ರಮದಿಂದ ರದ್ದಾಗುತ್ತದೆ. It means an offer lapses or comes to an end if it becomes illegal after it is made but before acceptance. ಒಂದು ಪ್ರಸ್ತಾವನೆಯನ್ನು ಮಾಡಿದ ನಂತರ ಆ ಪ್ರಸ್ತಾಪ ಕಾನೂನುರಹಿತವಾಗಿದ್ದರೆ ಅಥವಾ ಯಾವುದೇ ರೀತಿಯಾದಂತಹ ಶಾಸನಬದ್ಧವಾಗಿದ್ದರೆ ಅಥವಾ ಕಾನೂನಿನ ರೀತಿಯ ಷರತ್ತುಗಳನ್ನು ಪೂರ್ತಿಗೊಳಿಸದೇ ಇರುವಂತಹ ಸಂದರ್ಭದಲ್ಲಿ ಅಥವಾ ಕಾನೂನು ಬಾಹಿರ ಪ್ರಸ್ತಾವನೆಯಾಗಿ ಅದು ಮಾರ್ಪಟ್ಟಾಗ ಅಂತಹ ಸಂದರ್ಭದಲ್ಲಿ ಕೂಡ ಪ್ರಸ್ತಾವನೆಯು ರದ್ದುಗೊಳ್ಳುತ್ತದೆ. ಇಟ್ ಮೀನ್ಸ್ ಎಟ್ ದ ಟೈಮ್ ಆಫ್ ಆಫರ್ ಇಟ್ ಈಸ್ ಲೀಗಲ್. ಪ್ರಸ್ತಾಪವನ್ನು ಮಾಡುವ ಸಮಯದಲ್ಲಿ ಅದು ಕಾನೂನುಬದ್ಧವಾಗಿದ್ದು ಆಫ್ಟರ್ ಸಮಟೈಮ್ಸ್ ಆಫ್ಟರ್ an offer is made it can become an illegal one. ಪ್ರಸ್ತಾಪನೆಯನ್ನು ಮಾಡಿದ ನಂತರ ಅದು ಕಾನೂನು ರಹಿತ ಅಥವಾ ಕಾನೂನಿಗೆ ವಿರುದ್ಧವಾದಂತಹ ಷರತ್ತು ಅಥವಾ ಪ್ರಸ್ತಾಪ ಆಗಿರಬಹುದು. ಅಂತಹ ಸಂದರ್ಭದಲ್ಲಿ ಆ ಪ್ರಸ್ತಾಪವನ್ನು ರದ್ದುಗೊಳಿಸಬಹುದು. ಅಂದರೆ ಪ್ರಸ್ತಾಪವನ್ನು ಮಾಡಿದ ನಂತರ ಸಮ್ಮತಿಯನ್ನು ಸೂಚಿಸುವುದಕ್ಕಿಂತ ಮುಂಚೆ ಪ್ರಸ್ತಾವನೆ ಮಾಡಿದರೆ ಅದಕ್ಕೆ ಸಮ್ಮತಿಯನ್ನು ಸೂಚಿಸಬೇಕು. ಇವೆರಡರ ನಡುವೆ ಪ್ರಸ್ತಾವನೆ ಏನಾದರೂ ಕಾನೂನು ಬಾಹಿರವಾಗಿ ಮಾರ್ಪಟ್ಟಾಗ ಆವಾಗ ಪ್ರಸ್ತಾವನೆಯನ್ನು ನಾವು ರದ್ದುಗೊಳಿಸಬೇಕಾಗುತ್ತದೆ. After an offer is made, before an acceptance is made. ಪ್ರಸ್ತಾವವನ್ನು ಮಾಡಿದ ನಂತರ ಸಮ್ಮತಿಯನ್ನು ಸೂಚಿಸುವುದಕ್ಕಿಂತ ಮುಂಚೆ ಪ್ರಸ್ತಾಪ ಏನಾದರೂ ಕಾನೂನು ಬಾಹಿರವಾಗಿ ಮಾರ್ಪಟ್ಟಾಗ ಅದನ್ನು ನಾವು ರದ್ದುಗೊಳಿಸಬಹುದು. ಇಟ್ ಮೀನ್ಸ್ an offer lapses or comes to an end if it becomes illegal after it is made but before acceptance. ಪ್ರಸ್ತಾವನೆಯನ್ನು ಮಾಡಿದ ನಂತರ ಸಮ್ಮತಿಯನ್ನು ಸೂಚಿಸುವುದಕ್ಕಿಂತ ಮುಂಚೆ ಪ್ರಸ್ತಾವನೆ ಕಾನೂನು ರಹಿತವಾಗಿದ್ದರೆ ಅದನ್ನು ನಾವು ರದ್ದುಗೊಳಿಸಬಹುದು. This is one of the mode of revocation of offer. Next one is by rejection. ತಿರಸ್ಕರಿಸುವುದರಿಂದ ಪ್ರಸ್ತಾಪವನ್ನು ತಿರಸ್ಕಾರ ಮಾಡುವುದರಿಂದ ಕೂಡ ಪ್ರಸ್ತಾಪವನ್ನು ನಾವು ರದ್ದುಗೊಳಿಸಬಹುದು. ಯಾವ ರೀತಿಯಾಗಿ ಅಂತಂದರೆ an offer lapses if it has been rejected by promisee. It may be expressed or implied. ಪ್ರಸ್ತಾಪವನ್ನು ನಾವು ಯಾವ ರೀತಿಯಾಗಿ ರದ್ದು ಮಾಡಬಹುದು ಅಥವಾ ರದ್ದುಗೊಳಿಸಬಹುದು ಅಂತಂದರೆ ಒಂದು ವೇಳೆ ಪ್ರಸ್ತಾಪಿತನು ಅಥವಾ ಸಮ್ಮತಿಯನ್ನು ಸೂಚಿಸತಕ್ಕಂತಹ ವ್ಯಕ್ತಿ ಆ ಪ್ರಸ್ತಾವನೆಯನ್ನು ಒಪ್ಪಿಕೊಳ್ಳದೇ ಇರುವಂತಹ ಸಂದರ್ಭದಲ್ಲಿ ಅಥವಾ ತಿರಸ್ಕಾರ ಮಾಡಿದಂತಹ ಸಂದರ್ಭದಲ್ಲಿ ಕೂಡ ಪ್ರಸ್ತಾವನೆಯನ್ನು ನಾವು ರದ್ದುಗೊಳಿಸಬಹುದು. ಈ ತಿರಸ್ಕಾರ ಮಾಡುವಂಥದ್ದು ಪದಗಳಲ್ಲಿಯೇ ಆಗಿರಬಹುದು ಅಥವಾ ಮೌನವಾಗಿಯೇ ಇರಬಹುದು. ಇಟ್ ಮೇ ಬಿ ಎಕ್ಸ್ಪ್ರೆಸ್ ಆರ್ ಇಟ್ ಮೇ ಬಿ ಇಂಪ್ಲೈಡ್. It means if an offerer or if an offeree rejected an offer has been rejected by an offeree or promisee, it may be in the form of express or it may be in the form of implied. At that time
ಆಫರ್ ಕ್ಯಾನ್ ಬಿ ರಿವೋಕ್ಡ್. ಪ್ರಸ್ತಾಪಿತನು ಅಥವಾ ಸಮ್ಮತಿಯನ್ನು ಸೂಚಿಸತಕ್ಕಂತಹ ವ್ಯಕ್ತಿ ಪ್ರಸ್ತಾಪವನ್ನು ತಿರಸ್ಕರಿಸಿದಂತಹ ಸಂದರ್ಭದಲ್ಲಿ ಆ ಪ್ರಸ್ತಾವನೆಯು ರದ್ದಾಗುತ್ತದೆ. ಆ ತಿರಸ್ಕಾರ ಎನ್ನುವಂತಹ ಭಾವನೆ ಅಥವಾ ತಿರಸ್ಕಾರ ಏನಿದೆ ಪದಗಳಲ್ಲಿಯೇ ಇರಬಹುದು ಅಥವಾ ಮೌನದ ರೂಪದಲ್ಲಿಯೇ ಇರಬಹುದು. ಅದಕ್ಕೆ ಇಟ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಬೈ ದ ಸಿಚುವೇಶನ್ಸ್. ಅಂತಹ ಸಂದರ್ಭದಲ್ಲಿ ಕೂಡ ನಾವು ಪ್ರಸ್ತಾಪವನ್ನು ಹಿಂತೆಗೆದುಕೊಳ್ಳಬಹುದು. ಸೊ ದಿಸ್ ಇಸ್ ಆಲ್ಸೋ one of the mode of revocation of offer. And the last one is by not being accepted in the mode prescribed or if no mode is prescribed. ಪ್ರಸ್ತಾಪದಲ್ಲಿ ಸೂಚಿಸಿದ ಪ್ರಕಾರ ಅಥವಾ ಪ್ರಸ್ತಾಪದಲ್ಲಿ ಸೂಚಿಸಿರುವಂತಹ ಸಂದರ್ಭದಲ್ಲಿ ವ್ಯವಹಾರದ ರೂಢಿ ಪ್ರಕಾರ ವಿಧಾನ ಅನುಸರಿಸದಿದ್ದಲ್ಲಿ. ವಾಟ್ ಇಟ್ ಮೀನ್? It means if an offer is not accepted according to the prescribed or usual mode. ಒಂದು ವೇಳೆ ಪ್ರಸ್ತಾಪವನ್ನು ಸಮ್ಮತಿಸುವಂತಹ ಕ್ರಿಯೆ ಏನಿದೆ ಅದು ಷರತ್ತಿಗೆ ಅನುಗುಣವಾಗಿ ಅಥವಾ ಕಾನೂನುಬದ್ಧವಾಗಿ ಅಥವಾ ನಿಗದಿಪಡಿಸಿದ ನಿಯಮಗಳ ಅನುಸಾರ ಪ್ರಸ್ತಾಪವನ್ನು ಸಮ್ಮತಿಗೊಳಿಸುವಂಥದ್ದು ನಡೆಯದೇ ಇರುವಂತಹ ಸಂದರ್ಭದಲ್ಲಿ ನಾವು ಆ ಪ್ರಸ್ತಾಪವನ್ನು ರದ್ದುಗೊಳಿಸಬಹುದು. ಇಟ್ ಲ್ಯಾಪ್ಸಸ್ ಪ್ರೊವೈಡೆಡ್ ದ ಆಫರರ್ ಗಿವ್ ನೋಟಿಸ್ ಅಬೌಟ್ ದ ಸೇಮ್. ಒಂದು ವೇಳೆ ಪ್ರಸ್ತಾಪವನ್ನು ಸೂಚಿಸಿದ ವಿಧಾನ ಅಥವಾ ಸೂಕ್ತ ರೂಢಿಯ ಪ್ರಕಾರ ಒಪ್ಪದಿದ್ದರೆ ಅಥವಾ ಸಮ್ಮತಿಸದಿದ್ದರೆ ಪ್ರಸ್ತಾಪಕನು ಅದರ ಸೂಚನೆ ನೀಡಿದ್ದರೆ ಪ್ರಸ್ತಾಪವು ರದ್ದಾಗುತ್ತದೆ. ಇಟ್ ಮೀನ್ಸ್ an offerer will make an offer to the offeree or promisee to accept the same in a prescribed manner. ಅಂದರೆ ಒಬ್ಬ ಪ್ರಸ್ತಾಪಕನು ತನ್ನ ಪ್ರಸ್ತಾವನೆಯನ್ನ ಪ್ರಸ್ತಾಪಿತನು ನಿಗದಿಗೊಳಿಸಿರುವಂತೆಯೇ ಸಮ್ಮತಿಸಬೇಕು ಎನ್ನುವಂಥದ್ದನ್ನು ತಿಳಿಸುತ್ತಾನೆ. ಒಂದು ವೇಳೆ ಆ ಪ್ರಸ್ತಾಪವು ನಿಗದಿಗೊಳಿಸಿದ ಷರತ್ತುಗಳಿಗೆ ಅಥವಾ ವ್ಯವಹಾರದ ರೂಢಿಗೆ ಅನುಗುಣವಾಗಿ ಸಮ್ಮತಿಸದಿದ್ದರೆ ಅಥವಾ ಅದನ್ನು ಯಾವುದೇ ರೀತಿಯಾಗಿ ಒಪ್ಪದಿದ್ದರೆ ಅಂತಹ ಸಂದರ್ಭದಲ್ಲಿ ಕೂಡ ಪ್ರಸ್ತಾವನೆಯು ರದ್ದು ಆಗುತ್ತದೆ. ಇಟ್ ಮೀನ್ಸ್ an offer must and should be accepted by an offeree or the promisee in a prescribed mode which is prescribed by offerer. ಅಂದರೆ ಪ್ರಸ್ತಾಪಿತನು ಪ್ರಸ್ತಾವನೆಯನ್ನ ನಿಗದಿಗೊಳಿಸಿದ ವಿಧಾನಕ್ಕೆ ಅನುಗುಣವಾಗಿ ಅಥವಾ ವ್ಯವಹಾರದ ರೂಢಿ ಪ್ರಕಾರದ ವಿಧಾನದ ಮೂಲಕ ಸಮ್ಮತಿಯನ್ನು ಸೂಚಿಸಲೇಬೇಕು. ಒಂದು ವೇಳೆ ಆ ರೀತಿಯಾಗಿ ಸೂಚಿಸದೇ ಇರುವಂತಹ ಸಂದರ್ಭದಲ್ಲಿ ಆ ಪ್ರಸ್ತಾವನೆಯು ರದ್ದಾಗುತ್ತದೆ. ಅಂಡರ್ಸ್ಟುಡ್? ಅಂಡ್ ದಿಸ್ ಈಸ್ ಅಬೌಟ್ ದ ರಿವೋಕೇಶನ್ ಆಫ್ ಆಫರ್. ಇದಿಷ್ಟು ಪ್ರಸ್ತಾವನೆಯನ್ನು ಹಿಂತೆಗೆದುಕೊಳ್ಳುವಿಕೆಗೆ ಸಂಬಂಧಿಸಿದಂತಹ ವಿಧಾನಗಳಾಗಿರುತ್ತದೆ. ಫಸ್ಟ್ ಒನ್ ಬೈ ನೋಟಿಸ್ ಆಫ್ ರಿವೋಕೇಶನ್, ಬೈ ಕಮ್ಯುನಿಕೇಶನ್ ಆಫ್ ನೋಟಿಸ್ ಆಫ್ ರಿವೋಕೇಶನ್. Second one is by lapse of reasonable time, and the third one is non-fulfillment of conditions attached to the acceptance, and the subsequent illegality or destruction of subject matter, and by rejection, and lastly by not being accepted in the mode prescribed. ಒಂದು ಪ್ರಸ್ತಾಪವನ್ನು ಹಿಂತೆಗೆದುಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ತಿಳಿಸುವುದರ ಮೂಲಕ, ಎರಡು ನಿಗದಿಪಡಿಸಿದ ಅವಧಿಯನ್ನು ಮೀರಿದ ಸಂದರ್ಭದಲ್ಲಿ, ಮೂರನೆಯದು ಸಮ್ಮತಿಗೆ ಸೂಚಿಸಿದಂತಹ ಷರತ್ತುಗಳನ್ನು ಪೂರ್ತಿಗೊಳಿಸಲಾಗದಕ್ಕೆ, ಆ್ಯಂಡ್ ನಾಲ್ಕನೇದು ಪ್ರಸ್ತಾಪದ ನಂತರ ವಿಷಯ ವಸ್ತುವಿನ ನಾಶದಿಂದ ಅಥವಾ ಅಕ್ರಮದಿಂದ ರದ್ದಾಗುತ್ತದೆ. ಅದರ ಜೊತೆಗೆ ತಿರಸ್ಕರಿಸುವುದರಿಂದ ಕೊನೆಯದಾಗಿ ಪ್ರಸ್ತಾಪದಲ್ಲಿ ಸೂಚಿಸಿದ ಪ್ರಕಾರ ಅಥವಾ ವ್ಯವಹಾರದ ರೂಢಿ ಪ್ರಕಾರ ವಿಧಾನವನ್ನು ಅನುಸರಿಸದೇ ಇರುವಂತಹ ಸಂದರ್ಭದಲ್ಲಿ ಕೂಡ ನಾವು ಪ್ರಸ್ತಾಪನೆಯನ್ನು ರದ್ದುಗೊಳಿಸಬಹುದು. ಸೊ ದಿಸ್ ಈಸ್ ಅಬೌಟ್ ದ ರಿವೋಕೇಶನ್ ಆಫ್ ಆಫರ್. ಇದಿಷ್ಟು ಪ್ರಸ್ತಾಪದ ಹಿಂತೆಗೆದುಕೊಳ್ಳುವಿಕೆಗೆ ಸಂಬಂಧಿಸಿದಂಥ ಮಾಹಿತಿಯಾಗಿದೆ. ಅಂದರೆ ಯಾವ ಯಾವ ವಿಧಾನಗಳಲ್ಲಿ ನಾವು ಪ್ರಸ್ತಾವನೆಯನ್ನು ಹಿಂತೆಗೆದುಕೊಳ್ಳಬಹುದು ಎನ್ನುವುದರ ಬಗ್ಗೆ ಮಾಹಿತಿ ಆಗಿರುತ್ತದೆ. ಇನ್ ನೆಕ್ಸ್ಟ್ ಕ್ಲಾಸು
we will discuss about the acceptance, ಒಪ್ಪಿಗೆಯ ಅಥವಾ ಸಮ್ಮತಿಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಥ್ಯಾಂಕ್ ಯು.